ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಾವಲು ವಾಹನ ಪಲ್ಟಿಯಾಗಿದೆ. ಕಾರ್ನಲ್ಲಿದ್ದಂತಹ ಸಿಬ್ಬಂದಿ ಗಾಯಗೊಂಡಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಡಿವೈಡರ್ಗೆ ಡಿಕ್ಕಿಯಾಗಿ ಎಸ್ಕಾರ್ಟ್ ವಾಹನ ಪಲ್ಟಿಯಾಗಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯದ ಗೌಡಹಳ್ಳಿ ಟಿಎಂ ಹೊಸೂರು ಬಳಿಯ ಹೈವೇಯಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿಬಿಟ್ಟಿದೆ. ಕಾರ್ನಲ್ಲಿದ್ದಂತಹ ಇಬ್ಬರು ಗಾಯಗೊಂಡಿದ್ದಾರೆ, ಮೈಸೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಘಟನೆಯ ಬಳಿಕ ಬೆಂಗಳೂರಿಗೆ ತಮ್ಮ ಪ್ರಯಾಣವನ್ನ ಮುಂದುವರೆಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಿ ಅವರು ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ಬೆಂಗಾವಲು ವಾಹನ ಯಾವ ರೀತಿ ಪಲ್ಟಿಯಾಗಿದೆ ಅಂತ ಹೇಳಿ ನೋಡ್ತಾ ಇದ್ರಿ. ಕಂಪ್ಲೀಟ್ ಉಲ್ಟಾ ಆಗ್ಬಿಟ್ಟಿದೆ. 5 ಜನರಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ. ಅಪಘಾತ ನಡೆದಂತಹ ಸ್ಥಳದ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮೈಸೂರಿನಲ್ಲಿ ಸಾಧನಾ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಅದಾದ ನಂತರ ಅವರು ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಎಸ್ಕಾರ್ಟ್ ವಾಹನ, ಪೊಲೀಸರಿದ್ದಂತಹ ವಾಹನ, ಆ ವಾಹನ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಪಲ್ಟಿಯಾಗಿದೆ. ಯಾವ ಪ್ರಮಾಣದಲ್ಲಿ ಪಲ್ಟಿಯಾಗಿದೆ ಅನ್ನೋದನ್ನ ಆ ಫೋಟೋಸ್ನಲ್ಲಿ ಗಮನಿಸ್ತಾ ಇದ್ದೀರಿ. 5 ಜನ ಪೊಲೀಸ್ ಸಿಬ್ಬಂದಿ ಇದ್ರು ಒಳಭಾಗದಲ್ಲಿ, 5 ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದೃಷ್ಟವಶಾತ್ ಇಂಥ ಭೀಕರ ಅಪಘಾತ ಆದ್ರೂ ಒಳಗಿದ್ದವರಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಗಾಯಗೊಂಡವರನ್ನ ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಅವಘಡದ ಬಳಿಕ ಆಸ್ಪತ್ರೆಗೆ ಇವರನ್ನ ಶಿಫ್ಟ್ ಮಾಡಿದಂತಹ ನಂತರದಲ್ಲಿ ಡಿಸಿಎಂ ಡಿಕೆಶಿ ತಮ್ಮ ಪ್ರಯಾಣವನ್ನ ಬೆಂಗಳೂರಿನತ್ತ ಮುಂದುವರಿಸಿದ್ರು. ಅಪಘಾತ ನಡೆದ ಸ್ಥಳವನ್ನ ನೋಡ್ತಾ ಇದ್ದೀರಿ. ಡಿವೈಡರ್ಗೆ ಡಿಕ್ಕಿ ಹೊಡೆದಿರೋದು, ಯಾವುದೇ ವೆಹಿಕಲ್ಗೆ ಡಿಕ್ಕಿ ಹೊಡೆದಿರೋದಲ್ಲ. ಎಸ್ಕಾರ್ಟ್ ವಾಹನ ವೇಗವಾಗಿ ಸಂಚರಿಸ್ತೋ ಏನೋ ಗೊತ್ತಿಲ್ಲ, ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕು. ಬಟ್ ಬಂದಂತಹ ಸ್ಪೀಡ್ಗೆ ಡಿವೈಡರ್ನ ಕಂಡೀಷನ್ ಏನಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಿ. ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಎಸ್ಕಾರ್ಟ್ ವಾಹನ ಪಲ್ಟಿ ಆಗ್ಬಿಟ್ಟಿದೆ. ಆ ಡಿವೈಡರ್ನ ರೇಲಿಂಗ್ ನೋಡ್ತಾ ಇದ್ದೀರಲ್ಲ, ರಸ್ತೆಯ ನಡುಭಾಗಕ್ಕೆ ಬಂದು ಬಿದ್ದಿದೆ. ಅಲ್ಲಿಗೆ ವೆಹಿಕಲ್ ಎಷ್ಟು ಸ್ಪೀಡ್ ಆಗಿತ್ತು ಅನ್ನೋದನ್ನ ನಾವೀಗ ಅಂದಾಜು ಮಾಡಬಹುದು. ಘಟನಾ ಸ್ಥಳವನ್ನ ನೋಡ್ತಾ ಇದ್ದ ಹಾಗೆ ನಾವು ಅದನ್ನ ಅಂದಾಜು ಮಾಡಬಹುದು. ಘಟನೆ ನಡೆದ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ಎಸ್ಕಾರ್ಟ್ ವಾಹನ, ಅವರ ಭದ್ರತೆಗಾಗಿ ಇದ್ದಂತಹ ವಾಹನ. ಬಹುಶಃ ಡಿಕೆ ಶಿವಕುಮಾರ್ ಅವರ ವೆಹಿಕಲ್ ನ ಮುಂಭಾಗದಲ್ಲೂ ಅಥವಾ ಹಿಂಭಾಗದಲ್ಲೂ ಇದು ಸಂಚರಿಸ್ತಾ ಇತ್ತು. ಶರವೇಗದಲ್ಲಿ ಹೋಗ್ತಾ ಇತ್ತು ಅಂತ ಅನ್ಸುತ್ತೆ. ಆ ಟೈಮ್ನಲ್ಲಿ ಡಿವೈಡರ್ಗೆ ಡಿಕ್ಕಿ ಆಗಿದೆ. ಡಿಕ್ಕಿ ಆದಂತಹ ರಭಸಕ್ಕೆ ಆ ಡಿವೈಡರ್ಗೆ ಹಾಕಿದ್ದಂತಹ ಕಬ್ಬಿಣದ ಕಂಬಿ ಎಲ್ಲಿಗೆ ಬಂದು ಬಿದ್ದಿದೆ ನೋಡಿ, ನಡುಭಾಗಕ್ಕೆ, ರಸ್ತೆಯ ನಡುಭಾಗಕ್ಕೆ ಬಂದು ಬಿದ್ದಿದೆ. ಗಾಯಾಳು ಪೊಲೀಸ್ ಸಿಬ್ಬಂದಿಯನ್ನ ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಅದೃಷ್ಟವಶಾತ್ ಇಂಥ ಭೀಕರವಾದಂತಹ ಅಪಘಾತ ನಡೆದ್ರೂ ಪ್ರಾಣಾಪಾಯ ಸಂಭವಿಸಿಲ್ಲ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಪಘಾತದ ನಂತರದಲ್ಲಿ ಆ ಪಲ್ಟಿಯಾದಂತಹ ವಾಹನ ಏನಿದೆ, ನಜ್ಜುಗುಜ್ಜಾದಂತಹ ವಾಹನ, ಅದನ್ನ ಅಲ್ಲಿಂದ ಮೂವ್ ಮಾಡಿದ್ದಾರೆ, ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ಸ್ಥಳದಿಂದ ನೀಡ್ತಾ ಹೋಗ್ತಾರೆ. ನಂದೀಶ್, ದೃಶ್ಯಗಳನ್ನ ನೋಡ್ತಾ ಇದ್ರೆ ವೆಹಿಕಲ್ ಬಹಳ ವೇಗವಾಗಿತ್ತೇನೋ ಅಂತ ಅನ್ಸುತ್ತೆ. ಅಪಘಾತಕ್ಕೆ ಏನು ಕಾರಣ ಆಯ್ತು? ಗಾಯಾಳುಗಳ ಕಂಡೀಷನ್ ಯಾವ ರೀತಿ ಆಗಿದೆ? ಎಷ್ಟು ಜನ ಗಾಯಗೊಂಡಿರೋದು, ಏನ್ ಮಾಹಿತಿ ಸಿಗ್ತಾ ಇದೆ? ವಿಜಯಶ್ರೀ, ಮೈಸೂರಿನಲ್ಲಿ ಏನು ಸಾಧನಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಬೆಳಿಗ್ಗೆ ಸಿಎಂ ಜೊತೆ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಬಂದು ಇಳಿದಿದ್ರು. ಬಳಿಕ ಆ ಒಂದು ಸಮಾವೇಶವನ್ನು ಮುಗಿಸಿ ಅವರು ಬೆಂಗಳೂರಿಗೆ ವಾಪಸ್ ತೆರಳ್ತಾ ಇದ್ರು. ಆ ಸಂದರ್ಭದಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣ ಬಳಿ ಈ ಒಂದು ಅಪಘಾತ ಆಗಿರುವಂಥದ್ದು. ಮೈಸೂರು ಬೆಂಗಳೂರು ಹೆದ್ದಾರಿಯ ಎಕ್ಸ್‌ಪ್ರೆಸ್ ವೇನಲ್ಲಿ ಹೋಗ್ತಂದಂಥ ಸಂದರ್ಭದಲ್ಲಿ ಎಸ್ಕಾರ್ಟ್ ವಾಹನ ಪಲ್ಟಿ ಆಗಿರುವಂಥದ್ದು. ಸದ್ಯ ನಾನು ಅದೇ ಸ್ಥಳದಲ್ಲಿದ್ದೇನೆ. ದೃಶ್ಯಗಳ ಸಮೇತ ಈ ಒಂದು ಅಪಘಾತ ಹೇಗಾಯ್ತು ಅನ್ನೋದನ್ನ ನಿಟ್ಟಿನಲ್ಲಿ ಒಂದು ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಇದು ಮೈಸೂರಿನಿಂದ ಅವರು ಬರ್ತಿದ್ದಂತಹ ರಸ್ತೆ, ಅಂದರೆ ಎಕ್ಸ್‌ಪ್ರೆಸ್ ವೇನ ಈ ಬದಿಯಲ್ಲಿ ಅವರು ಬರ್ತಾ ಇದ್ರು. ಭಾಳಷ್ಟು ವೇಗದಲ್ಲಿ ಇತ್ತು. ಮತ್ತು ಎಸ್ಕಾರ್ಟ್ ವಾಹನ ಮುಂದೆ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಬಂದಂತಹ ವಾಹನ ಎಸ್ಕಾರ್ಟ್ ವೇಗವಾಗಿ ಬಂದು ಮೊದಲು ಡಿವೈಡರ್ಗೆ ಡಿಕ್ಕಿಯನ್ನು ಹೊಡೆಯುವಂಥದ್ದು. ಅಂದರೆ
ಇದೇ ಡಿವೈಡರ್ಗೆ ಡಿಕ್ಕಿ ಮೊದಲು ಹೊಡೆಯುತ್ತೆ. ಅದಾದ ಬಳಿಕ ಇಲ್ಲಿಂದ ನೇರವಾಗಿ ಆ ತಡೆಗೋಡೆ ಇರುತ್ತೆ, ಅಂದರೆ ಡಿವೈಡರ್ ಮಧ್ಯೆ ಒಂದು ಕಬ್ಬಿಣದ ತಡೆಗೋಡೆಯನ್ನು ಕೂಡ ಹಾಕಿರ್ತಾರೆ, ಅದಕ್ಕೆ ಡಿಕ್ಕಿ ಹೊಡೆಯುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇದೇ ಒಂದು ಚಕ್ರ ಹಾದು ಹೋಗಿರುವಂಥದ್ದು, ಅಂದರೆ ಡಿವೈಡರ್ ಹಾರಿ ಚಕ್ರ ಮುಂದಕ್ಕೆ ಮೂವ್ ಆಗಿರುವಂತಹ ಒಂದು ಅವಶೇಷಗಳು ಇಲ್ಲಿ ಕಾಣ್ತಾ ಇರುವಂಥದ್ದು. ಇಲ್ಲಿ ತಡೆಗೋಡೆಗೆ ಮೊದಲು ಡಿಕ್ಕಿಯ ಹೊಡೆಯುತ್ತೆ. ತಡೆಗೋಡೆಯೇ ಒಂದು ರೀತಿ ಛಿದ್ರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಂಪೂರ್ಣವಾಗಿ ಕಬ್ಬಿಣದ ತಡೆಗೋಡೆ ಎಲ್ಲವೂ ಕೂಡ ಮುರಿದು ಬಿದ್ದಿರುವಂಥದ್ದು. ಬಳಿಕ ಪಕ್ಕದ ರಸ್ತೆ, ಅಂದರೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವ ರಸ್ತೆಯಲ್ಲಿ ಏನು ಬಲಗಡೆಗೆ ಡಿವೈಡರ್ಗೆ ಡಿಕ್ಕಿಯಾಗಿ ಬೆಂಗಳೂರಿನಿಂದ ಬರುವಂತಹ ರಸ್ತೆಗೆ ಬಂದು ಪಲ್ಟಿ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ವಾಹನ ಇರಲಿಲ್ಲ. ಆ ನಿಟ್ಟಿನಲ್ಲಿ ಅಪಘಾತ ಒಂದು ರೀತಿ ಯಾವುದೇ ರೀತಿ ಅವಘಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಈ ಒಂದು ಬದಿಯಲ್ಲಿ ಬಂದು ಆ ಎಸ್ಕಾರ್ಟ್ ವಾಹನ ಪಲ್ಟಿ ಆಗಿರುವಂಥದ್ದು. ಹಿಂಭಾಗದಿಂದ ಬರ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿ ಅವರ ಕಾರಿಗೆ ಯಾವ ರೀತಿ ತೊಂದರೆ ಆಗಿಲ್ಲ. ಆದರೆ ಎಸ್ಕಾರ್ಟ್ ವಾಹನದಲ್ಲಿ ಇದ್ದಂತಹ ಕಾರು ಚಾಲಕ ಸೇರಿ 5 ಸಣ್ಣ ಪುಟ್ಟ ಗಾಯಗಳಾಗಿದೆ ಮಾತ್ರ ಮಾಹಿತಿಗಳನ್ನ ಪೊಲೀಸರು ಕೂಡ ಸದ್ಯಕ್ಕೆ ನೀಡ್ತಾ ಇರುವಂಥದ್ದು. ಅವರೆಲ್ಲರನ್ನೂ ಕೂಡ ಇದೀಗ ಗಾಯಾಳುಗಳನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಲ್ಲಿ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಂದರೆ ಬಹಳಷ್ಟು ವೇಗವಾಗಿ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಮಳೆ ಬರ್ತಾ ಇತ್ತು, ಮಳೆಯಿಂದ ನಿಯಂತ್ರಣ ಈ ಒಂದು ಸ್ಥಳದಲ್ಲಿ ತಪ್ಪಿರುವಂಥದ್ದು. ಆ ನಿಟ್ಟಿನಲ್ಲಿ ಡಿವೈಡರ್ಗೆ ಡಿಕ್ಕಿಯಾಗಿ ಬಳಿಕ ಎಸ್ಕಾರ್ಟ್ ಪಲ್ಟಿ ಆಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಬಂದು ಆ ಒಂದು ವಾಹನವನ್ನು ಬೇರೆಡೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಳಿಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮೈಸೂರಿನಿಂದ ಬೆಂಗಳೂರಿನತ್ತ ಇದೀಗ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಸದ್ಯ ಎಸ್ಕಾರ್ಟ್ ವಾಹನದಲ್ಲಿದ್ದಂಥ 5 ಗಾಯ ಆಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ವಿದೇಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.